ಸರ್ ಈಗ ನಿಮ್ಮ ಸ್ನೇಹಿತರು ವಿರುದ್ಧ ಸರ್ FIR ಆಗಿರುವಂತದ್ದು ಏಟು ಆಗಿದ್ದಾರೆ, ಕೆಲವೊಂದಿಷ್ಟು ಡಿಮಾಂಡ್ಸ್ ಗಳನ್ನ ಮಾಡಿದ್ರು ಅನ್ನೋಂಥದ್ದು ಕೂಡ ಇದು ಮಾಡ್ತಾ ಇದ್ದಾರೆ. ಈಗ ಅವ್ರದೇ ಪಕ್ಷದ ಒಬ್ಬ ಉಪಾಧ್ಯಕ್ಷ ಅಂತ ಏನೋ ಅಂತಿದ್ರು, ಅವರು ಫೋಟೋ ಎಲ್ಲ ರಿಲೀಸ್ ಮಾಡೋರು. ದೇವೇಗೌಡರ ಜೊತೆ ಇದ್ದದ್ದು, ಕುಮಾರಸ್ವಾಮಿ ಜೊತೆ ಇದ್ದದ್ದು, ಇಲ್ಲಿಯ ಮುಖಂಡರುಗಳ ಜೊತೆ ಇದ್ದದ್ದು. ಚನ್ನಪಟ್ಟಣದಲ್ಲಿ ನಾನು ಸಹ ನನ್ನ ಅಕೌಂಟ್ ಇಂದನೇ ಹೋಗಿದೆ, ಅದೇನೇನೋ ಹೇಳಿದ್ದಾರೆ. ಅದನ್ನೆಲ್ಲ ನಮ್ಗೇನು ಅದು ಗೊತ್ತಿಲ್ಲದೆ ಇರೋದು ಮಾತಾಡೋ ಸೂಕ್ತ ಅಲ್ಲ. ಈಗ ಅವ್ರ ಪಕ್ಷದ ಉಪಾಧ್ಯಕ್ಷರೇ, ಅವ್ರ ಪಕ್ಷದ ಕಾರ್ಯಕರ್ತರೇ ಸೊ ಅವರನ್ನ ನನ್ನಿಂದ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ಅಥವಾ ನಾನು ಇವ್ರ ಜೊತೆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಇವ್ರು ಅವ್ರನ್ನ ಟೀಕೆ ಮಾಡಿದ್ದಾರೆ, ಇವ್ರನ್ನ ಟೀಕೆ ಮಾಡಿದ್ದಾರೆ ಅಂದ್ರೆ ಕಾನೂನು ರೀತಿ FIR ಆಗಿದೆ. ಮುಂದೆ ಏನಾಗುತ್ತೆ ತನಿಖೆ ಆಗುತ್ತೆ, ಅದು ಇಡಿಗೆ ಹೋಗ್ಬೇಕಾಗುತ್ತೆ ಅಂತ ಕಾಣುತ್ತೆ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಬಹುಶಃ ಇಡಿಗೆ ಹೋಗ್ಬೇಕಾಗುತ್ತೆ ಅಂತ ಕಾಣುತ್ತೆ. ನೋಡೋಣ. ಯಾವ ನನಗೆ ಅದು ಗೊತ್ತಿಲ್ಲದಲ್ಲೇ ಮಾತನಾಡ್ತಕ್ಕ ನಾನು ಕುಮಾರಸ್ವಾಮಿಯವರಲ್ಲ, ನಾನು ಏನಾದ್ರು ಸರಿ ಮಾತಾಡೋಣ ಅನ್ನಕ್ಕೆ. ಸೊ ನನಗ್ ಗೊತ್ತಿರೋ ಅಷ್ಟೇ ಹೇಳಕ್ ಸಾಧ್ಯ. ನಮ್ಮ ರವಿಯನ್ನ ಹೇಳ್ಬೇಕು, ಹೇಳ್ತಲ್ಲ ಯಾವಾಗ ಸರಿ. ಕುಮಾರಸ್ವಾಮಿ ಅವ್ರ ಕತೆ ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಬೇಡ ಬೇಡ ಬಿಡಿ. ಕುಮಾರಸ್ವಾಮಿ ಅವ್ರಿಗೆ ಈಗಲೂ ಕಾಲ ಮಿಂಚಿಲ್ಲ. ಕೊಟ್ಟಿರೋ ಜವಾಬ್ದಾರಿನ ನಮ್ಮ DK ಅವ್ರು ಹೇಳ್ದಂಗೆ ನಿರ್ವಹಿಸ್ಲಿ. ಕೊಟ್ಟಿರೋ ಜವಾಬ್ದಾರಿ ಏನಿದೆ ಅದನ್ನ ರಾಜ್ಯಕ್ಕೂ ಒಳ್ಳೇದ್ ಮಾಡ್ಲಿ, ರಾಷ್ಟ್ರಕ್ಕೂ ಒಳ್ಳೇದ್ ಮಾಡ್ಲಿ. ಇದೆಲ್ಲ ಈ ಉಡಾಪೆ ಮಾತುಗಳನ್ನ ಬಿಡ್ಲಿ ಅಷ್ಟೇ.